ತಿಳಿದಿರೋ ಹಾಗೆ ಮೆಟ್ರೋ ಕಾರ್ಪೊರೇಷನ್ ಮತ್ತೆ ರಾಜ್ಯ ಸರ್ಕಾರ ಒಟ್ಟಿಗೆ ಸೇರಿ ಅವೈಜ್ಞಾನಿಕವಾಗಿ ದರವನ್ನು ಪರಿಷ್ಕರಣೆ ಮಾಡಿದೆ. ಮೆಟ್ರೋ ಕಾರ್ಪೊರೇಷನ್ ಮತ್ತೆ ರಾಜ್ಯ ಸರ್ಕಾರ ಎರಡೂ ಸೇರಿ ಅವೈಜ್ಞಾನಿಕವಾಗಿ ದರವನ್ನು ಪರಿಷ್ಕರಣೆ ಮಾಡಿ ಅದರ ಒಂದು ಜವಾಬ್ದಾರಿಯನ್ನ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸತಕ್ಕಂಥ ಕೆಲಸವನ್ನು ಮಾಡಿದೆ. ಉದಾಹರಣೆಯಾಗಿ ನಿಮ್ಮ ಮುಂದೆ ಕೆಲವೊಂದು ಅಂಶಗಳನ್ನು ತರಲಿಕ್ಕೆ ಇಷ್ಟಪಡ್ತೀನಿ. ಮೆಟ್ರೋ ಕಾರ್ಪೊರೇಷನ್ ಇವತ್ತಿನ ದಿವಸ ತನ್ನ ದರವನ್ನ ಜಾಸ್ತಿ ಮಾಡಲಿಕ್ಕೆ, ಹೆಚ್ಚಳವನ್ನು ಮಾಡಲಿಕ್ಕೆ, ಪರಿಷ್ಕರಣೆ ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥ ಕಾರಣವನ್ನ ಅವರೇ ಬರೆದಿರ್ತಕ್ಕಂಥ ಪತ್ರದಲ್ಲಿರ್ತಕ್ಕಂಥ ಅಂಶಗಳನ್ನ ನೀವು ಒಂದು ಸಲ ಗಮನಿಸಬೇಕು. ಯಾಕೆ ಈ ವಿಷಯವನ್ನ ಹೇಳ್ತೀನಿ ಅಂತಂದ್ರೆ, ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ, ಅದರಲ್ಲೂ ವಿಶೇಷವಾಗಿ ನಮ್ಮ ಬೆಂಗಳೂರು ನಗರದಲ್ಲಿ 17 ಕಿಲೋಮೀಟರ್ ಮೆಟ್ರೋವನ್ನು ತಂದಂತದ್ದು ಸನ್ಮಾನ್ಯ ಕುಮಾರಣ್ಣ ಅವರು. ಇದರಲ್ಲಿ ಯಾರು ಬರೆಯುವಾಗಿಲ್ಲ. ಮೊಟ್ಟ ಮೊದಲ ಬಾರಿಗೆ ನನ್ನ ನಗರದಲ್ಲಿ ಮೆಟ್ರೋವನ್ನು ತಂದಂತದ್ದು ಸನ್ಮಾನ್ಯ ಕುಮಾರಣ್ಣ ಅವರು. ಈ ಮೆಟ್ರೋವನ್ನ ಕಾರ್ಪೊರೇಷನ್ ಆಗಿ ಬದಲಾಯಿಸಿ ಜೈಕಾಯಿಂದ ನಮಗೆ ಆರ್ಥಿಕ ಸಹಾಯ ನೆರವು ಸಿಗುವಂತ ರೀತಿ ಮಾಡಿದಂತದ್ದು ಪೂಜ್ಯರಾದ ದೇವೇಗೌಡರು. ಇದರ ಕ್ರೆಡಿಟ್ ಒಳಗೆ ತಾವೇನು ಹೋಗ್ತಾ ಇದ್ದಿಲ್ಲ. ನಾನು ಯಾಕೆ ವಿಷಯವನ್ನು ಹೇಳ್ತಿದ್ದೀನಿ ಅಂತಂದ್ರೆ, ಇಂತಹ ಪುಣ್ಯಾತ್ಮರು ಮಾಡಿದಂತಹ ಒಂದು ಕಾರ್ಪೊರೇಷನ್ ಇವತ್ತಿನ ದಿವಸ ಶ್ರಮಿಕರಿಗೋಸ್ಕರ, ಕಾರ್ಮಿಕರಿಗೋಸ್ಕರ, ಬಡವರಿಗೋಸ್ಕರ, ಸಣ್ಣ ಪುಟ್ಟ ಕೂಲಿನಾಲಿಗಳು ಮಾಡಿ ಸಂಚಾರವನ್ನು ಮಾಡ್ತಕ್ಕಂತಹ ಸಮುದಾಯ ಒಂದು ಟ್ರಾನ್ಸ್ಪೋರ್ಟ್ ಇದು. ಈ ಸಾರಿಗೆ ಇದೆಯಲ್ಲ, ಇದು ಸಮುದಾಯ ಸಾರಿಗೆ ಅಂತ ಕರಿತೀವಿ, ಮಾಸ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಅಂತ ಕರಿತೀವಿ. ಯಾಕೆ ಈ ಒಂದು ಮಾಸ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ಗೆ ಬೇರೆ ಎಲ್ಲ ದೇಶಗಳಲ್ಲಿ ಸಬ್ಸಿಡಿ ಕೊಡ್ತಾರೆ ಅಂತಂದ್ರೆ, ಆದಷ್ಟು ಜನ ತಮ್ಮ ಸ್ವಂತ ವಾಹನಗಳನ್ನ ಬಳಸದೆ. ಯಾಕೆ ಬಳಸಬಾರ್ದು ಅಂತಂದ್ರೆ, ಅದರಿಂದ ವ್ಯಯ ಆಗ್ತಕ್ಕಂತಹ ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಇದರಿಂದ ನಮಗೆ ನಮ್ಮ ಒಂದು ಫಾರಿನ್ ಎಕ್ಸ್ಚೇಂಜ್ಗೆ ಧಕ್ಕೆ ಆಗುತ್ತೆ, ಹೊರೆಯಾಗುತ್ತೆ ದೇಶದ ಮೇಲೆ. ಅದನ್ನ ಕಡಿತ ಮಾಡಬೇಕು. ಅದಕ್ಕೆ ಸಮೂಹ ಸಾರಿಗೆಯನ್ನ, ಸಮುದಾಯ ಸಾರಿಗೆಯನ್ನ ನಾವು ಉತ್ತೇಜನಗೊಳಿಸಬೇಕು ಅಂತ ಹೇಳಿ ಪೂಜ್ಯ ದೇವೇಗೌಡರು ಈ ಮೆಟ್ರೋಗೆ ಒಂದು ಕಾರ್ಪೊರೇಷನ್ ಸ್ವರೂಪ ಕೊಟ್ಟರು. ಆ ಒಂದು ಉದ್ದೇಶ ಜೊತೆಗೆ ನನ್ನ ಹಿರಿಯರಾದ ನಾರಾಯಣ ಸ್ವಾಮಿ ಅವರು ಹೇಳಿದ ಹಾಗೆ ಪೊಲ್ಯೂಷನ್ ಫ್ರೀ, ಇದು ಪೊಲ್ಯೂಷನ್ ಫ್ರೀ ಇದೇ ಕಾರಣಕ್ಕೆ ಇವತ್ತು ಹೆಚ್ಚಳವನ್ನು ಮಾಡಿರ್ತಕ್ಕ ಹೇಳ್ತೀನಿ ನಿಮಗೆ. 4 ಪಾಯಿಂಟ್ ಇದೆ. ಏನು ಮೆಟ್ರೋದವರು ಬರೆದಿರ್ತಕ್ಕಂತಹ ನಮ್ಮ ರಾಜ್ಯ ಸರ್ಕಾರದ ಆಣತಿಯ ಮೇರೆಗೆ ಮೆಟ್ರೋ ಕಾರ್ಪೊರೇಷನ್ MD ಬರೆದಿರ್ತಕ್ಕಂತಹ ವ್ಯವಸ್ಥಾಪಕ ನಿರ್ದೇಶಕರು ಬರೆದಿರ್ತಕ್ಕಂತಹ ಪತ್ರದ ಒಕ್ಕಣೆಯನ್ನ ನಿಮ್ಗೆ ಹೇಳ್ತೀನಿ. ಏನಪ್ಪ ಮೊದಲನೇ ಪಾಯಿಂಟ್ ಅವ್ರದ್ದು ಅಂತಂದ್ರೆ, ಈಗಾಗಲೇ 43,000 ಕೋಟಿ ಚಿಲ್ಲರೆ ನಮ್ಮ ಕಾರ್ಪೊರೇಷನ್ ಮೇಲೆ ಸಾಲದ ರೂಪದಲ್ಲಿ ಬಂದ್ಬಿಟ್ಟಿದೆ. ಮೊದಲನೇ ಕಾರಣಕ್ಕೆ ನಾನು ಈಗ ಉತ್ತರವನ್ನು ಅವರು ಕೊಟ್ಟಿರ್ತಕ್ಕಂತಹ ಒಂದು ಸಮಜಾಯಿಷಿಗೆ ಅಥವಾ ದರ ಪರಿಷ್ಕರಣೆಗೆ ಏರಿರ್ತಕ್ಕಂತಹ ಅಂಶಕ್ಕೆ, ಪೂರಕವಾಗಿರ್ತಕ್ಕಂಥ ಅಂಶಕ್ಕೆ ಒಂದು ಉತ್ತರವನ್ನ ಕೊಡ್ತೀನಿ. 2014 ಇದೇ ಮೆಟ್ರೋ ಕಾರ್ಪೊರೇಷನ್ 2ನೇ ಹಂತದ ಕಾಮಗಾರಿಯನ್ನು ಪ್ರಾರಂಭ ಮಾಡಿತು. ಯಾವಾಗ? 2014 ಪ್ರಾರಂಭ ಮಾಡಿದಂತಹ ಸಂದರ್ಭದಲ್ಲಿ ಆ ಒಂದು ಯೋಜನೆಯ ವೆಚ್ಚ ಬಂದು 26,000 ಕೋಟಿ. ಆವತ್ತು ಯೋಜನೆಯ ವೆಚ್ಚ ಎಷ್ಟು ಹೇಳಿ? 26,000 ಕೋಟಿ. ಆ ಯೋಜನೆ ಇವತ್ತು ಪ್ರಾರಂಭ ಮಾಡಿ 11 ವರ್ಷ ಆಗಿದ್ರು ಸಹ ಕಂಪ್ಲೀಟ್ ಮಾಡಿಲ್ಲ. ಇವತ್ತಿನ ದಿವಸ ನಿಗದಿತ ಅವಧಿಯಲ್ಲಿ ಕಂಪ್ಲೀಟ್ ಮಾಡಿದ್ರೆ 26,000 ಕೋಟಿಗೆ ಪ್ರಾಜೆಕ್ಟ್ ಮುಗಿಬೇಕಾಗಿತ್ತು. ಆದರೆ ಪ್ರಾಜೆಕ್ಟ್ ಅನ್ನು ನಿಗದಿತ ಅವಧಿಗೆ ಕಂಪ್ಲೀಟ್ ಮಾಡದೆ ಹೋಗಿದ್ರಿಂದ 31,000 ಕೋಟಿಗೆ ಏರಿಕೆ ಆಗಿದೆ ವೆಚ್ಚ ಇವತ್ತಿನ ದಿವಸ. ಈ ಕಾರಣಕ್ಕೋಸ್ಕರ ನಾವು ರಾಜ್ಯ ಸರ್ಕಾರವನ್ನು ಹೊಣೆ ಮಾಡ್ತಿದೀವಿ. ಯಾಕೆ 31,000 ಕೋಟಿಗೆ ಹೋಯ್ತು, 26,000 ಕೋಟಿಗೆ ಯಾಕೆ ಮಾಡ್ಲಿಕ್ಕಾಗಲಿಲ್ಲ ಅಂತಂದ್ರೆ, ನಮ್ಮ ರಾಜ್ಯ ಸರ್ಕಾರ, ಸನ್ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿರ್ಬೋದು, ಅವರ ಒಂದು ಅನುದಾನ, ಅವರ ಒಂದು ಶೇರ್ ಏನಿತ್ತು 9,000 ಕೋಟಿ ಕೊಡಬೇಕಾಯಿತು. ನಿಗದಿತ ಅವಧಿಯಲ್ಲಿ 9,000 ಕೋಟಿಯನ್ನ ಮೆಟ್ರೋ ನಿಗಮಕ್ಕೆ ಕೊಡ್ಲಿಲ್ಲ. ಅದಕ್ಕೋಸ್ಕರ ವೆಚ್ಚ ಇವತ್ತಿನ ದಿವಸ ಜಾಸ್ತಿ ಆಗ್ತಿದೆ. ಅತಿ ಮುಖ್ಯವಾದ ಅಂಶಗಳು, ಅದರಲ್ಲಿ 3ನೇ ಅಂಶ ಯಾವ್ದಪ್ಪ ಅಂತಂದ್ರೆ, ಇವತ್ತು ಮೆಟ್ರೋ ಕಾರ್ಪೊರೇಷನ್ ಅಲ್ಲಿ ಇದೇ ಕಾಂಗ್ರೆಸ್ ಸರ್ಕಾರ ಬಂದು 2 ವರ್ಷ ಆಯ್ತು ಬಂತು. ಅವರಿಗೆ ಯಾರ್ಯಾವ ಅಧಿಕಾರಿಗಳು ಸಹಾಯ ಮಾಡಿದ್ರು ಆ ಅಧಿಕಾರಿಗಳೆಲ್ಲ ಇವತ್ತು ನಿವೃತ್ತರಾಗಿದ್ದಾರೆ. ಅಂತ ಅಧಿಕಾರಿಗಳನ್ನ ಮೆಟ್ರೋ ನಿಗಮಕ್ಕೆ ಇವತ್ತು ಅಧಿಕಾರಿಗಳನ್ನ ನೇಮಕ ಮಾಡಿದ್ದಾರೆ, ಗುತ್ತಿಗೆ ಆಧಾರದಲ್ಲಿ ನೇಮಕ ಮಾಡಿದ್ದಾರೆ. ಅವ್ರು ಬರ್ತಕ್ಕಂಥ ವೆಚ್ಚ ಇದೆಯಲ್ಲ, ಸ್ಯಾಲರಿಯಲ್ಲಿ 30% ಅವರೇ ತಿಂತಾವ್ರೆ. ಒಂದು ಉದಾಹರಣೆ ನಿಮಗೆ ಕೊಡ್ತೀನಿ. ಮೆಟ್ರೋ ನಿಗಮದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ 13 ವರ್ಷ ಕೆಲಸ ಮಾಡ್ತಿರ್ತಕ್ಕಂಥ ಒಬ್ಬ ಇಂಜಿನಿಯರ್ಗೆ ಒಂದು ಬಡ್ತಿ ಕೊಟ್ರೆ ಕೇವಲ 2 ಇನ್ಕ್ರಿಮೆಂಟ್ ಸಿಗುತ್ತೆ ಅವರಿಗೆ. ಆದ್ರೆ ಇವರಿಗೆ 50,000 ಸಂಬಳ ವೇತನವನ್ನ ಕನ್ಸಾಲಿಡೇಟ್ ಸ್ಯಾಲರಿ ಅಂತ ಕರ್ತೀವಿ. ಅದನ್ನ ಇವತ್ತು 1 ಲಕ್ಷಕ್ಕೆ ಕಳೆದ ವರ್ಷ ಏರಿಕೆ ಮಾಡಿದ್ದಾರೆ. ಯಾರಪ್ಪನ ಮನೆ ದುಡ್ಡು ಸ್ವಾಮಿ ಇದು? ನಮ್ಮ ದುಡ್ಡು ತಾನೆ, ನಾವು ಕೊಡೋ ಟಿಕೆಟಿನ ದುಡ್ಡು ತಾನೇ ಇದು, ನಮ್ಮ ಶ್ರಮದ ದುಡ್ಡು ತಾನೆ. ಅವರಿಗೆ 1 ಲಕ್ಷ ಕೋಟಿ, 1 ಲಕ್ಷ ರೂಪಾಯಿ ವೇತನವನ್ನು ಕೊಟ್ಟು ನೀವು ರಾಜಕೀಯ ಕಾರಣಕ್ಕೆ ಅವರನ್ನಲ್ಲಿ ಕೂರಿಸುವ ಅಗತ್ಯ ಏನಿತ್ತು? ಇವತ್ತು ಒಬ್ಬ ಅಧಿಕಾರಿಗಳಿಗೆ ಕೊಡ್ತಕ್ಕಂತಹ ವಾದ ಸೌಲಭ್ಯದಿಂದಾಗಿ ಅಧಿಕವಾಗಿ 1,5 ಕೋಟಿ ರೂಪಾಯಿ ಒಂದು ತಿಂಗಳಿಗೆ ವೆಚ್ಚ ಬರ್ತಾ ಇದೆ. ಈ ರೀತಿಯ ದುಂದು ವೆಚ್ಚಗಳನ್ನ ನಿಲ್ಲಿಸ್ಬಿಟ್ರೆ
ನಮಗೆ ಪರಿಷ್ಕರಣೆ ಮಾಡಿದ್ರಿಂದ ದರ ಹೆಚ್ಚಳ ಆಗಿರ್ತಕ್ಕಂಥದ್ದು, ದರ ಹೆಚ್ಚಳದಿಂದ ಬರ್ತಕ್ಕಂಥ ಆದಾಯ 1,67,00,000. ಆದ್ರೆ ಈ ಖರ್ಚು ದುಂದು ವೆಚ್ಚವನ್ನು ನಿಲ್ಲಿಸಿದ್ರೆ ಸರಿ ಸುಮಾರು ಒಂದು ತಿಂಗಳಿಗೆ 2 ಕೋಟಿ ರೂಪಾಯಿ ಬರುತ್ತೆ. ಯಾವ್ದು ಮಾಡಬೇಕಾಗಿತ್ತು ಸರ್ಕಾರ?